ನಮಸ್ಕಾರ ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ಇವತ್ತು ಒಂದು 4 ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಯಾವ್ಯಾವ ಸೆಕ್ಟರಲ್ಲಿ ಇವತ್ತು ಇವುಗಳು ಇವೆ, ಹಾಗೂ ಇವುಗಳು ಇವತ್ತು ಎಷ್ಟೆಷ್ಟು ಪರ್ಸೆಂಟು ಮೇಲೆ ಹೋಗಿದೆ ಮತ್ತು ಮುಂದೆ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದನ್ನು ಟೆಕ್ನಿಕಲ್ ಚಾರ್ಟ್ ಬಗ್ಗೆ ಸಮೇತ ನಾವು ತಿಳ್ಕೊಳ್ಳೋಣ. ಮತ್ತು ಈ ಸ್ಟಾಕ್ಗಳ ಮೇಲೆ ಸ್ವಲ್ಪ ನ್ಯೂಸ್ ಕೂಡ ಇದೆ, ಅದ್ರ ಮೇಲೂ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಬನ್ನಿ, ಇವತ್ತಿನ ಮೊದಲನೇ ಕಂಪ್ನಿ ಝೊಮ್ಯಾಟೊ. ನಿಮ್ಗೆಲ್ಲರಿಗೂ ಗೊತ್ತಾಯಿದೆ, ಝೊಮ್ಯಾಟೊ ಬಂದು ಇ ಕಾಮರ್ಸ್ ಹಾಗೂ ಮತ್ತು ಆ್ಯಪ್ ಬೇಸ್ಡ್ ಅಗ್ರಿಗೇಟರ್. ಸೊ ಇದು ಒಂದು ಲಾರ್ಜ್ ಕ್ಯಾಪ್ ಆಗಿದೆ ಈಗ. ಸೊ ಮೊದಲು ಲಾರ್ಜ್ ಕ್ಯಾಪಲ್ಲಿ ಇರಲಿಲ್ಲ. ಸೊ ಇವಾಗಿನ ಒಂದು ಚಿತ್ರಣ ನೋಡಿದ್ರೆ ಇದು ಲಾರ್ಜ್ ಕ್ಯಾಪ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ, ಹಾಗೂ ಲಾರ್ಜ್ ಕ್ಯಾಪ್ ಇದು ಕೂಡ. ಸೊ ನೋಡಿ, ಇವತ್ತಿನ ಸ್ಟಾಕ್ ಪ್ರೈಸು 262.34 ರುಪೀಸ್. ಸೊ ಅಂದರೆ ನೋಡಿ 12% ಅಪ್ಸೈಡ್ ಮೂವ್ ಆಗಿದೆ. ಎಂಥ ದೊಡ್ಡ ಮೂವ್ ಇವತ್ತು, 12% ಅಪ್ಸೈಡ್ ಮೂವ್ ಆಗಿದೆ. ಸೊ ಅಲ್ಲಿಗೆ 28 ರುಪೀಸು ಇವತ್ತು ಸ್ಟಾಕ್ ರೈಸ್ ಆಗಿದೆ. ಸೊ ವಾಲ್ಯೂಮ್ಸ್ ನೋಡ್ಬೋದು, ಎಷ್ಟು ದೊಡ್ಡ ವಾಲ್ಯೂಮ್ಸ್ ಇವತ್ತು ಟ್ರೇಡ್ ಆಗಿದೆ ಅಂತ. ಹೆಚ್ಚು ಕಡಿಮೆ 38 ಕೋಟಿ ವಾಲ್ಯೂಮ್ಸು ಇವತ್ತು ಟ್ರೇಡ್ ಆಗಿದೆ. ಸೊ ಇದ್ರದ್ದು ಮಾರ್ಕೆಟ್ ಕ್ಯಾಪು 2,06,630 ಕೋಟಿ ಇದರದ್ದು ಮಾರ್ಕೆಟ್ ಕ್ಯಾಪು. ಸೊ ಬನ್ನಿ, ಇದ್ರ ಬಗ್ಗೆ ಏನು ನ್ಯೂಸ್ ಇದೆ ಅಂತ ನೋಡೋಣ. ಸೊ ನೋಡಿ, ಇವತ್ತಿನ ನ್ಯೂಸ್ ಇದು. ಸೊ ಝೊಮ್ಯಾಟೊ ಶೇರ್ಸ್ ಸೋರ್ 19% ಟು ರೆಕಾರ್ಡ್ ಆಫ್ಟರ್ Q1 ನೆಟ್ ಪ್ರಾಫಿಟ್ ರೈಸಸ್. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಿನ್ನೆ ಝೊಮ್ಯಾಟೊ ಶೇರು ಎಷ್ಟು ಪ್ರಾಫಿಟ್ನ ಡಿಕ್ಲೇರ್ ಮಾಡಿತ್ತು. ಸೊ ಇಯರ್ ಆನ್ ಇಯರಲ್ಲಂತೂ ಲಾಸ್ಟ್ ಇಯರು ಇದೇ ಕ್ವಾರ್ಟರಲ್ಲಿ, ಅಂದರೆ Q1 ಲಾಸ್ಟ್ ಇಯರಲ್ಲಿ -2 crores ಇತ್ತು. ಸೊ ಅದೇ ಈ ಇಯರಲ್ಲಿ ಒಂದು ವರ್ಷದಲ್ಲೇ ಹೆಚ್ಚು ಕಡಿಮೆ 12,000% ಜಾಸ್ತಿ ಮಾಡಿದೆ. ಅಂದರೆ -2 ಕೋಟಿಯಿಂದ 253 ಕೋಟಿ ಪ್ರಾಫಿಟನ್ನು ಝೊಮ್ಯಾಟೊದವರು ತೋರಿಸಿದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತು ಬೆಳಗ್ಗೆ ಅಂತೂ ಹೆಚ್ಚು ಕಡಿಮೆ 19% ಸ್ಟಾಕು ರೈಸ್ ಆಗಿತ್ತು. ಸೊ ಇದ್ರ ಮೇಲೆ ಏನು ರೈಸ್ ಆಗಿದೆ, ಎಷ್ಟು ಬೈ ಕಾಲನ್ನು ಬ್ರೋಕರೇಜಸ್ ಕೊಟ್ಟಿದ್ದಾರೆ, ಮುಂದೆ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದನ್ನು ನೋಡೋಣ. ನೋಡಿ, ಇದು ಇವತ್ತು ರಿಲೀಸ್ ಆಗಿರೋ ನ್ಯೂಸು. So Zomato expects to grow at least 20% in the long term, with the possibility of continuing to grow at 27 to 28% pace. So ಅಂದರೆ ಕಂಪನಿ, CEO ಅಂದರೆ ಕಂಪನಿ expects the overall adjusted EBITDA margin to continue increasing. ಅಂದರೆ ಕಂಪ್ನಿಯವ್ರು ಏನು ಹೇಳಿದ್ದಾರೆ ಅಂದರೆ, ಮಿನಿಮಮ್ ನಾವು ಲಾಂಗ್ ಟರ್ಮಲ್ಲಿ ಮಿನಿಮಮ್ 20% ಗ್ರೋ ಕೊಡೋಕ್ಕೆ ನಾವು ಎಲ್ಲ ರೀತಿ ಶ್ರಮವನ್ನು ಪಡ್ತೀವಿ. ಮತ್ತು ಲಾಂಗ್ ಟರ್ಮಲ್ಲಿ ನಾವು 27ರಿಂದ 28% ಇಯರ್ ಆನ್ ಇಯರು ಜಂಪ್ ಆಗುತ್ತೆ. ಇದಕ್ಕೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ತಾಯಿದ್ದೀವಿ, ಮತ್ತು ಕಂಪ್ನಿ ಕೂಡ ಅದೇ ಥರ ಪರ್ಫಾರ್ಮ್ ಮಾಡೋಕ್ಕೆ ಎಲ್ಲ ರೀತಿಯಾದ ಕ್ರಮವನ್ನು ಕೈಗೊಂಡಿದ್ದೀವಿ. ಎಬಿಟಾ ಮಾರ್ಜಿನ್ ಕೂಡ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ, ಅದನ್ನು ಕೂಡ ನೋಡ್ಕೋತೀವಿ ಅಂತ ಒಂದು ನ್ಯೂಸು ಹೇಳಿದ್ದಾರೆ. ನೋಡಿ, ಇದು ಇನ್ನೊಂದು ನ್ಯೂಸು. ಸೊ ಝೊಮ್ಯಾಟೊ ಕಂಪ್ನಿ ಈಸ್ ಪ್ಲ್ಯಾನಿಂಗ್ ಟು ಲಾಂಚ್ ನ್ಯೂ ಸಪ್ರೇಟ್ ಆ್ಯಪ್ ಆ್ಯಂಡ್ ಬ್ರ್ಯಾಂಡ್. ಸೊ ಬೇರೆ ಒಂದು ಝೊಮ್ಯಾಟೊ ಅನ್ನೋ ಆ್ಯಪ್ ಏನಿದೆ, ಅದೇ ಥರ ಇನ್ನೊಂದು ಆ್ಯಪು ಮತ್ತು ಇನ್ನೊಂದು ಬ್ರ್ಯಾಂಡನ್ನೇ ಸೃಷ್ಟಿಸುತ್ತೆ. ಸೊ ವಿಚ್ ವಿಲ್ ಯೂಟಿಲೈಸ್ ದ ಟ್ರಾಫಿಕ್ ಫ್ರಮ್ ದ ಕಂಪನಿ ಆ್ಯಪ್ ಟು ಕೀಪ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಲೋಯರ್. ಸೊ ಕಸ್ಟಮರ್ ಅಕ್ವಿಸಿಷನ್ನ ಉಳಿಸ್ಕೊಳ್ಳೋಕ್ಕೆ ಸೊ ಕಂಪ್ನಿ ಏನೇನೆಲ್ಲ ಮಾಡಬೇಕು. ಸೊ ಈಗ ಒಂದೇ ಆ್ಯಪ್ ಇರೋದ್ರಿಂದ ಕಸ್ಟಮರ್ ಟ್ರಾಫಿಕ್ಕು ತುಂಬ ಜಾಸ್ತಿ ಇದೆ. ಅಂದರೆ ಕೆಲವು ಸತಿ ಸರ್ವರ್ ಡೌನ್ ಆಗೋದು, ಆ್ಯಪ್ ಸರಿಯಾಗಿ ಓಪನ್ ಆಗದೆ ಇರೋದು, ಈ ಥರ ಆಗೋ ಕಾರಣದಿಂದ ಒಬ್ಬೊಬ್ಬರು ಕಸ್ಟಮರ್ಸು ಅವರಿಗೆ ಮಿಸ್ ಆಗ್ತಾ ಇದ್ದಾರೆ. ಆ ಭಾವನೆಯನ್ನ ಅರ್ಥ ಮಾಡಿಕೊಂಡು ಸೊ ಒಂದು ಹೊಸ ಆ್ಯಪು ಮತ್ತು ಬ್ರ್ಯಾಂಡನ್ನು ಸೃಷ್ಟಿಸ್ತಾರೆ. ಕಾರಣ ಕಸ್ಟಮರ್ ಅಕ್ವಿಸಿಷನ್ನ ಉಳಿಸ್ಕೊಳ್ಳೋಕ್ಕೆ. ಅಕ್ವಿಸಿಷನ್ ಅಂದರೆ ಅವ್ರದ್ದು ಕಸ್ಟಮರ್ ಬೇಸ್ ಏನಿತ್ತು ಅದನ್ನು ರೀಟೈನ್ ಮಾಡ್ಕೊಳ್ಳೋಕ್ಕೆ ಮತ್ತು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಕೂಡ ಕಂಪ್ನಿ ಯೋಚನೆ ಮಾಡ್ತಿದೆ. ಅದು ಅವರ ಮೊದಲನೇ ಆ್ಯಪು ಬ್ಲಿಂಕಿಟ್ ಅನ್ನೋದೇನಿತ್ತು, ಅದೇ ಥರ ಇನ್ನೊಂದು ಆ್ಯಪ್ನ ಹೊರ ಹಾಕ್ತಾರೆ.
ಸೊ ಇದು ಕಾಲ್ ಅಪ್ಡೇಟ್. ಇದು ಕೂಡ ಇವತ್ತು ಬಂದಿರೋ ನ್ಯೂಸು. ನೋಡೋಣ ಈ ನ್ಯೂಸ್ನೆಲ್ಲ ಯಾವ ಥರ ಪರಿಗಣಿಸ್ಕೊಂಡು ನಾಳೆ ಸ್ಟಾಕು ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟು ಝೊಮ್ಯಾಟೋಗೆ ಯಾವ ರೀತಿ ಒಂದು ಬೈ ಕಾಲನ್ನು ಕೊಟ್ಟಿದ್ದಾರೆ ನೋಡೋಣ. ಸೊ ಝೊಮ್ಯಾಟೊ ಶೇರ್ಸ್ ರೈಸ್ 19% ಆಫ್ಟರ್ ಅನಲಿಸ್ಟ್ ಪ್ರಾಜೆಕ್ಟ್ ಪ್ರೈಸ್ ಟಾರ್ಗೆಟ್ ಆಫ್ ಅಪ್ ಟು 350 rupees. ಸೊ ಪೋಸ್ಟ್ Q1 ರಿಸಲ್ಟ್ಸ್ ಬಂದಾದಮೇಲೆ 28 ಜನ ಅನಲಿಸ್ಟ್ಗಳು ಈ ಫುಡ್ ಡೆಲಿವರಿ ಸ್ಟಾಕ್ ಮೇಲೆ ಒಂದು ರೇಟಿಂಗನ್ನು ತಗೊಂಡಿದ್ದಾರೆ. ಅದರಲ್ಲಿ 25 ಜನ ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ. ಔಟ್ ಆಫ್ 28, 25 ಅನಲಿಸ್ಟ್ ಹ್ಯಾವ್ ಗಿವನ್ ಬೈ ರೇಟಿಂಗ್. ಸೊ ಉಳಿದ 3 ಜನ ಸೆಲ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಬೈ ರೇಟಿಂಗ್ ಎಷ್ಟಿದೆ? ಸೊ 350 ರೂಪೀಸ್ವರೆಗೂ ಸ್ಟಾಕ್ ಈಗ ಹೋಗುತ್ತೆ. ಸೊ ಇವತ್ತು ನೀವು ನೋಡ್ಬೋದು 264 ರೂಪೀಸು. ಸೊ ಇಲ್ಲಿಂದ 350 ರೂಪೀಸ್ ಅಂದರೆ ನಿಯರ್ಲಿ 33%ವರೆಗೂ ಮೇಲೆ ಹೋಗುತ್ತೆ. ಸೊ ಇವಾಗಲೂ ನೀವು ಬೈ ಮಾಡಿದ್ರೆ 33% ಮೇಲೆ ಹೋಗೋ ಸಾಧ್ಯತೆ ಎಲ್ಲ ಇದೆ. ಖಂಡಿತ ಯಾರು ಒಂದು ಒಳ್ಳೆ ಸ್ಟಾಕು ಇನ್ವೆಸ್ಟ್ ಮಾಡಬೇಕು, ಕಮ್ಮಿ ಅಮೌಂಟಲ್ಲಿ ಇರೋ ಸ್ಟಾಕ್ಗಳನ್ನ ಹೇಳಿ ಅಂದರೆ ಇದು ಒಂದು ಸ್ಟಾಕ್ಗಳನ್ನ ಪರಿಗಣಿಸ್ಕೊಂಡು ಇನ್ವೆಸ್ಟ್ ಮಾಡ್ಬೋದು ಝೊಮ್ಯಾಟೊ ಶೇರ್ ಮೇಲೆ. ಬನ್ನಿ ಇದಾದಮೇಲೆ ಬೇರೆ ಕಂಪ್ನಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು AWL, ಅದಾನಿ ವಿಲ್ಮಾರ್ ಲಿಮಿಟೆಡ್. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇದು ಒಂದು FMCG ಕಂಪ್ನಿ, ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಆ ಕ್ಯಾಟಗರಿಗೆ ಸೇರುತ್ತೆ. ಸೊ ಇದು ಮೇಯ್ನಾಗಿ ಎಡಿಬಲ್ ಆಯಿಲ್ಸ್, ಆ ತೈಲದ ಕಂಪ್ನಿಯಲ್ಲಿ ಇದು ಕೂಡ ಬಂದು ಸೇರುತ್ತೆ, ಆ ಸೆಕ್ಟರಲ್ಲಿ ಸೇರುತ್ತೆ. ಸೊ ಯಾವಾಗ ತೈಲದ ಬೆಲೆ ಪಾಮ್ ಆಯಿಲ್ ಎಕ್ಸ್ಪೋರ್ಟು ಇಂಪೋರ್ಟು ಇದರಲ್ಲಿ ವ್ಯತ್ಯಾಸ ಬರುತ್ತೋ ಹಾಗೆ ಸ್ಟಾಕು ಕೂಡ ಪರ್ಫಾರ್ಮ್ ಮಾಡುತ್ತೆ. ಸೊ ಬನ್ನಿ ಇವತ್ತು ಇದರಲ್ಲಿ 10% ಅಪ್ಸೈಡ್ ಮೂವನ್ನು ನೋಡಿದ್ದೀವಿ, ಅಂದರೆ 34 ರೂಪೀಸ್ ಅಪ್ಸೈಡ್ ಮೂವನ್ನು ನೋಡಿದ್ದೀವಿ. ಸ್ಟಾಕ್ ಪ್ರೈಸ್ 383.15. ಸೊ ನೀವು ನೋಡ್ಬೋದು ಇವತ್ತು ಕೂಡ ಹ್ಯೂಜ್ ವಾಲ್ಯೂಮ್ಸ್ ಟ್ರೇಡ್ ಆಗಿದೆ. 2,69,00,000 ಚಿಲ್ಲರೆ ವಾಲ್ಯೂಮ್ಸ್ ಟ್ರೇಡ್ ಆಗಿದೆ. ಮಾರ್ಕೆಟ್ ಕ್ಯಾಪು 45,274 crores ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇದ್ರ ಹಿಂದೆ ಏನಕ್ಕೆ ಇಷ್ಟು ಓಡ್ತು, ಯಾಕೆ 10% ಓಡ್ತು ಅಂತ ಬನ್ನಿ ತಿಳ್ಕೊಳ್ಳೋಣ. ಸೊ ಅದಾನಿ ವಿಲ್ಮಾರ್ ಕಂಪ್ನಿ ಇವತ್ತು 10% ಮೇಲಕ್ಕೆ ಹೋಗಿದೆ. ಅದು ಏನಕ್ಕೆ ಅಂತ ನೋಡಿದ್ರೆ, ಅದಾನಿ ವಿಲ್ಮಾರ್ ಶೇರ್ಸ್ ಸರ್ಜಸ್ 10% ಆ್ಯಸ್ ಅದಾನಿ ಎಂಟರ್ಪ್ರೈಸಸ್ ಟು ಡಿಮರ್ಜ್ ಫುಡ್ FMCG ಬಿಸ್ನೆಸ್ ಟು ದ ಕಂಪನಿ. ಸೊ ಅದಾನಿ ಎಂಟರ್ಪ್ರೈಸಸ್ ಹ್ಯಾಸ್ ಅಪ್ರೂವ್ಡ್ ಡಿಮರ್ಜರ್ ಆಫ್ ದ ಫುಡ್ FMCG ಬಿಸ್ನೆಸ್ ಟು ಅದಾನಿ ವಿಲ್ಮಾರ್ ಅಲಾಂಗ್ ವಿತ್ AEL's ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಇನ್ ಅದಾನಿ ಕಮೋಡಿಟೀಸ್. ಅಂದರೆ ಡಿಮರ್ಜ್ ಆಗ್ತಾ ಇದೆ. ಅದಾನಿ ಎಂಟರ್ಪ್ರೈಸಸ್ ಒಳಗಡೆ ಅದಾನಿ ವಿಲ್ಮಾರ್ ಇತ್ತು, ಸೊ ಅದು ಈಗ ಡಿಮರ್ಜ್ ಆಗ್ತಾ ಇದೆ. ಸೊ ಯಾವಾಗ ಡಿಮರ್ಜ್ ಆಗೋ ಸುದ್ದಿ ಹೊರಗೆ ಬಿತ್ತು ಆವಾಗ ಇದು 10% ಇಂಟ್ರಾಡೇಯಲ್ಲಿ ಹೆವಿ ವಾಲ್ಯೂಮ್ಸು ಬಂದಿದೆ. ಸೊ ಆದ್ದರಿಂದ 10% ಇದ್ದಕ್ಕಿದ್ದಂಗೆ ರೈಸ್ ಆಯಿತು. ಸೊ ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಸೊ ಏನಕ್ಕೆ ಸರ್ಜ್ ಆಗಿದೆ ಅಂದರೆ, ಸೊ BSEಲಿ ಫ್ರೈಡೇ ಇಂಟ್ರಾಟ್ರೇಡಲ್ಲಿ ಹೆವಿ ವಾಲ್ಯೂಮ್ಸು ಟ್ರೇಡ್ ಆಗಿದೆ ಇವತ್ತು AWL ಶೇರಲ್ಲಿ. ಯಾವಾಗ ಸೊ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇಂದ ಅದಾನಿ ಎಂಟರ್ಪ್ರೈಸಸ್ಸು ಡಿಮರ್ಜನ್ನು ಅಪ್ರೂವ್ ಮಾಡ್ತು, ಆವಾಗ ಇಂಟ್ರಾಡೇಯಲ್ಲಿ ಹೆವಿ ವಾಲ್ಯೂಮು ಇದ್ದಕ್ಕಿದ್ದಂತೆ ಬಂದಿದೆ. ಸೊ ಈ ಥರ ಇದ್ದಾಗ the food business has become self-sustained, performing well and is poised to growth for under Adani Wilmar. ಸೊ ಫುಡ್ ಈ FMCG ಕಂಪ್ನಿ ಒಳ್ಳೆ ಬಿಸ್ನೆಸ್ಸನ್ನು ಮುಂದಿನ ಕ್ವಾರ್ಟರಲ್ಲಿ ಕೊಡುತ್ತೆ. ಹಾಗಾಗಿ ಇದು ಡಿಮರ್ಜ್ ಮಾಡೋದು ಸೂಕ್ತ ಅಂತ ತಿಳ್ಕೊಂಡು ಅದಾನಿ ವಿಲ್ಮರ್ನ ಅದಾನಿ ಎಂಟರ್ಪ್ರೈಸಸ್ ಇಂದ ಹೊರಹಾಕಿ ಅದನ್ನೇ ಒಂದು ಡಿಮರ್ಜರನ್ನು ಮಾಡಿದೆ. ಸೊ ಈ ನ್ಯೂಸ್ ಹೊರಗೆ ಬಿದ್ದಾಗ ಶೇರ್ಸು 10% ಟ್ರೇಡ್ ಆಗಿದೆ. ಬನ್ನಿ ಮುಂದಿನ ಸ್ಟಾಕ್ನ ನೋಡೋಣ. ಸೊ ನೆಕ್ಸ್ಟ್ ಕಂಪ್ನಿ ಬಂದು Paytm. ಸೊ ಪೇರೆಂಟ್ ಕಂಪ್ನಿ 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್. ಸೊ 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ Paytmನ ಪೇರೆಂಟ್ ಕಂಪ್ನಿ. ಸೊ ಈ ಕಂಪ್ನಿ ಯಾವ ಸೆಕ್ಟರ್ಗೆ? ಕಾಮರ್ಸು, ಆ್ಯಪ್ ಬೇಸ್ಡ್ ಅಗ್ರಿಗೇಟರ್. ಸೊ ಇದು ಬಂದು ಒಂದು ಸ್ಮಾಲ್ ಕ್ಯಾಪ್ ಕಂಪ್ನಿ. ನಿಮಗೆಲ್ಲರಿಗೂ ಗೊತ್ತಿದೆ Paytm IPO ಬಂದಾಗ ಎಷ್ಟು ಹೈಪ್ ಆಗಿತ್ತೋ ಅಷ್ಟೇ ಬೇಗ ಈ ಸ್ಟಾಕು ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಕೆಳಗೆ ಬಿತ್ತು.
ಸೊ ಇವಾಗ ಅದೊಂದು ಮೀಡಿಯಮ್ ರೇಂಜಲ್ಲೇ ಸ್ಟಾಕು ಓಡಾಡ್ತಾ ಇದೆ. ಸೊ ಸ್ಟಾಕ್ ಪ್ರೈಸ್ 527 ರುಪೀಸು. ಇವತ್ತು 6%ನ ತುಂಬ ಮುನ್ನುಡಿಯನ್ನು ನೋಡಿದೆ. ಸೊ ಇದ್ರ 30 ರೂಪೀಸ್ ಏರಿದೆ. ಸೊ ಇವತ್ತು ವಾಲ್ಯೂಮ್ಸ್ ನೋಡ್ಬೋದು, 1,36,00,000 ವಾಲ್ಯೂಮ್ಸು ಟ್ರೇಡ್ ಆಗಿದೆ. ಸೊ ಮಾರ್ಕೆಟ್ ಕ್ಯಾಪು 31,613 ಕ್ರೋರ್ಸ್. ಸೊ ಏನಕ್ಕೆ ಇದು ಇಷ್ಟು ಮುನ್ನುಡಿಯನ್ನು ಕಾಣ್ತು, ಏನಕ್ಕೆ ಇಷ್ಟು ಪಾಸಿಟಿವ್ 6% ಒಂದೇ ಒಂದು ಸತಿ ತೇಜಿ ಅಂತ ಹೇಳ್ತಾರಲ್ಲ, ಅದು ಏನಕ್ಕೆ ಬಂತು ಅಂತ ನೋಡೋಣ. ಸೊ ಪೇಟಿಎಮ್ ಶೇರ್ಸ್ ಹಿಂಗಡೆನ 9% ಅಥವಾ 6% ಕ್ಲೋಸಿಂಗಲ್ಲಾಗಿದೆ. ಸೊ ಮಾರ್ನಿಂಗು 9%ವರೆಗೂ ಹೋಗಿತ್ತು, ಮಾರ್ನಿಂಗ್ ಇನ್ ಬಿಟ್ವೀನಲ್ಲಿ. ಸೊ ಅದು ಏನಕ್ಕೆ ಅಂತ ನೋಡಿದ್ರೆ, ಪೇಟಿಎಮ್ ಶೇರ್ಸ್ ರೈಸ್ 9% ಟು 6 month ಹೈ. ಈಸ್ ಅ ಡೀಲ್ ವಿತ್ ಝೊಮ್ಯಾಟೊ ಆನ್ ದ ಕಾರ್ಡ್ಸ್. ಸೊ ನಿಮಗೆ ಗೊತ್ತೇ ಇದೆ, ಈಗ ಒಂದು 15 ದಿನ 20 ದಿನದ ಮುಂಚೆ ಝೊಮ್ಯಾಟೊ ಜೊತೆ ಟೈಅಪ್ ಮಾಡ್ಕೋತೀವಿ ಅಂತ ಹೇಳಿದರು. ಸೊ ಝೊಮ್ಯಾಟೊ ಜೊತೆ ಟೈಅಪ್ ಮಾಡ್ಕೊಂಡಾಗ ಅವತ್ತು ಕೂಡ ಆ ನ್ಯೂಸ್ ಬಂದಾಗ ಪೇಟಿಎಮ್ ಶೇರ್ಸು ತುಂಬ ಮೇಲಕ್ಕೆ ಹೋಗಿತ್ತು. ಸೊ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಸೊ ನೋಡಿ, ವಿತ್ ಟುಡೇಸ್ ಸರ್ಜ್ ಶೇರ್ಸ್ ಆಫ್ ಪೇಟಿಎಮ್ ಹ್ಯಾವ್ ರೈಸನ್ ಟು ದ ಹೈಯೆಸ್ಟ್ ಇನ್ 6 months. 6 ತಿಂಗಳಲ್ಲೇ ಇವತ್ತು ಬಂದಿರೋ ಒಂದು ಪಾಸಿಟಿವ್ ನೋಟಿಂದ ಇವತ್ತು ಶೇರ್ಸು 6 ತಿಂಗಳಲ್ಲೇ ಹೈಯೆಸ್ಟ್ ಹೋಗಿರೋದು. ಸೊ ಅದು ಏನಕ್ಕೆ? ಸೊ ಶಾರ್ಪ್ ಅಪ್ಸ್ಟಿಕ್ ಇನ್ ಪೇಟಿಎಮ್ ಸ್ಟಾಕ್, ಅಂದರೆ ಬೇಗ ಝೊಮ್ಯಾಟೊ ಜೊತೆ ಡೀಲ್ ಆಗ್ಬೋದು ಅನ್ನೋ ಒಂದು ಏನು ಮಾತುಕತೆ ಇದೆ, ಅದು ಹತ್ತಿರ ಬರ್ತಿರಬಹುದು ಅಂತ ತಿಳ್ಕೊಂಡು ಇವತ್ತು ಝೊಮ್ಯಾಟೊ ಹೇಗೆ ಮೇಲಕ್ಕೆ ಹೋಯಿತು, ಅದೇ ಥರ ಪೇಟಿಎಮ್ ಸ್ಟಾಕು ಕೂಡ ಮೇಲಕ್ಕೆ ಹೋಗಿದೆ. ಸೊ ಅದನ್ನು ಎಕ್ಸ್ಚೇಂಜ್ಗೆ ಕೂಡ ಇವರು ಹೇಳಿದ್ದಾರೆ. ಸೊ ಅಂದರೆ ಎಕ್ಸ್ಚೇಂಜ್ ಅಂದರೆ ಏನು, ಸೆಬಿಗೆ ಕೂಡ ಇವರು ಹೇಳಿದ್ದಾರೆ. ಸೊ ಝೊಮ್ಯಾಟೊ ಜೊತೆ ನಾವು ಮಾತುಕತೆಯಲ್ಲಿದ್ದೀವಿ. ಸೊ ಪೇಟಿಎಮ್ ಟು ಅಕ್ವೈರ್ ಇಟ್ಸ್ ಮೂವೀಸ್ ಆ್ಯಂಡ್ ಟಿಕೆಟ್ ಬಿಸ್ನೆಸ್. ಸೊ ಇದನ್ನು ಝೊಮ್ಯಾಟೊದವ್ರು ಕೂಡ ಅಕ್ನಾಲೆಡ್ಜ್ ಮಾಡಿದ್ದಾರೆ. ಹೌದು, ನಾವು ಪೇಟಿಎಮ್ ಜೊತೆ ಡಿಸ್ಕಷನಲ್ಲಿದ್ದೀವಿ, ಮತ್ತು ಇದ್ರ ಬಗ್ಗೆ ಏನು ಡಿಸಿಷನ್ ಇನ್ನೂ ಆಗಿಲ್ಲ. ಡಿಸ್ಕಷನಲ್ಲಿ ಇದ್ದೀವಿ, ಬಟ್ ಡಿಸಿಷನ್ ಇನ್ನೂ ತಗೊಂಡಿಲ್ಲ. ಸೊ ಈ ಸ್ಟೇಜಲ್ಲಿ ನಾವು ಒಂದು ವಾರೆಂಟ್ಗೆ ಕಾಯ್ತಾ ಇದ್ದೀವಿ, ಬೋರ್ಡ್ ಅಪ್ರೂವಲ್ ಕೂಡ ನಾವು ಕಾಯ್ತಾ ಇದ್ದೀವಿ ಅಂತ ಕಂಪ್ನಿಯ ಒಂದು ಮುಖ್ಯ ಕಾರ್ಯದರ್ಶಿ ಆಗಿರ್ಬೋದು ದೀಪೇಂದರ್ ಗೋಯಲ್ ಅವರು ತಿಳಿಸಿದ್ದಾರೆ. ಸೊ ಮುಂದೆ ಝೊಮ್ಯಾಟೊ ಅವರು ಮುಂದೆ ಹೇಳಿದ್ದಾರೆ, ಫರ್ದರ್ ಡಿಸ್ಕಷನ್ ಈಸ್ ಇನ್ ಪ್ಲೇಸ್ ವಿತ್ ಆನ್ ಇಂಟೆಂಟ್ ಟು ಫರ್ದರ್ ಸ್ಟ್ರೆಂಥನ್ ದೇರ್ ಗೋಯಿಂಗ್ ಔಟ್ ಬಿಸ್ನೆಸ್. ಸೊ ಅವ್ರ ಬಿಸ್ನೆಸ್ನ ಇನ್ನೂ ನಾವು ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಏನೇನು ಮಾಡಬೇಕೋ ಕಂಪ್ನಿ ಆ ಎಲ್ಲ ಕ್ರಮನೂ ಕೈ ತಗೊಳುತ್ತೆ. ಸೊ ಮುಂದೆ Q2, Q3, Q4 ಒಳ್ಳೆ ರಿಸಲ್ಟ್ಸನ್ನು ಕೊಡುವ ಸಂದೇಶ ಒಂದು ಪೇಟಿಎಮ್ಗೂ ಸಿಗ್ಬೋದು, ಹಾಗೆ ಝೊಮ್ಯಾಟೊಗೂ ಕೂಡ ಸಿಗ್ಬೋದು. ಸೊ ಈ ಕಾರಣಗಳಿಂದ ಝೊಮ್ಯಾಟೊ ಶೇರ್ಸು ಮತ್ತು ಪೇಟಿಎಮ್ ಶೇರ್ಸು ಇವತ್ತು ಮೇಲಕ್ಕೂ ಹೋಗಿದೆ. ಸೊ ಈ ವಿಡಿಯೋದಲ್ಲಿ ಈ 3 ಸ್ಟಾಕ್ಗಳನ್ನ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.